ಕರುನಾಡಿಗೆ ಮಳೆರಾಯನ ಕಾಟ. ಉಡುಪಿ ಮಂಗಳೂರು ಜನರ ಪರದಾಟ. ರಸ್ತೆ ಜಲಾವೃತ, ಜನರ ಬದುಕು ಮೂರಾಬಟ್ಟೆ. ತಿರೂರು ಜನರಿಗೆ ಕಾಡ್ತಾ ಇದೆ ಗುಡ್ಡದ ಭೂತ. ಮತ್ತೆ ಮಣ್ಣು ಕುಸಿತದಿಂದ ಭಾರೀ ಫಜೀತಿ. ಲಾರಿ ಡ್ರೈವರ್ ಜೀವನ್ ಮರಣ ಹೋರಾಟ. ಹಾಸನ, ಮಂಡ್ಯ, ಶಿವಮೊಗ್ಗದಲ್ಲಿಯೂ ಮಳೆ ನರ್ತನ. ಬಹುತೇಕ ಎಲ್ಲ ಡ್ಯಾಂಗಳಲ್ಲಿ ನೀರು. ಗೊರೂರು ಡ್ಯಾಂನಿಂದ ನದಿಗೆ ನೀರು ಬಿಡುಗಡೆ. ಜೈಲಲ್ಲಿ ದರ್ಶನ್, ತರುಣ್ ಸುಧೀರ್ ಭೇಟಿ. ಕಾಟೇರನಿಗೆ ಕಾಡ್ತಾ ಇದೆಯಂತೆ ಜ್ವರ ಹೆಚ್ಚಾಗೋ ಭೀತಿ. ಮನೆ ಊಟ ಕೇಳಿದ್ದಕ್ಕೆ ಸರ್ಕಾರಿ ಲಾಯರ್ ಚಾಟಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟಿ ಲೂಟಿ. ಇಡಿ ಇಕ್ಕಳದಲ್ಲಿ ನಾಗೇಂದ್ರ ವಿಲವಿಲ. ಇತ್ತ ಶಾಸಕ ದದ್ದಲ್ಗೆ 12 ಗಂಟೆ ಡ್ರಿಲ್. ಹಲೋ ನಮಸ್ತೆ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಮ್ಯಾ ರಮೇಶ್. ರಿಪಬ್ಲಿಕ್ ಕನ್ನಡದ ಟಾಪ್ 30ಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣ ಆಟಾಟೋಪ ಜೋರಾಗಿದೆ. ಶಿರೂರು ಬಳಿ ಮತ್ತೆ ಗುಡ್ಡ ಕುಸಿಯುವ ಆತಂಕ ಶುರುವಾಗಿದೆ. ಗಂಗಾವಳಿ ಪ್ರವಾಹಕ್ಕೆ ಬದುಕು ಮೂರಾಬಟ್ಟೆಯಾಗಿದ್ದು, ಸದ್ಯ ಜೆಸಿಬಿ ಮೂಲಕ ಮಣ್ಣು ತೆರವು ಕಾರ್ಯಾಚರಣೆ ನಡೀತಾ ಇದೆ. ಮತ್ತೆ ಗುಡ್ಡ ಕುಸಿಯೋ ಭೀತಿಯಲ್ಲೇ ತೆರವು ಕಾರ್ಯ ಕೂಡ ನಡೆಸಲಾಗ್ತಾ ಇದೆ. ಘಟನೆ ನಡೆದ ಸ್ಥಳದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡ್ತಾ ಇದೆ. ನಾವು ಬೆಳಗ್ಗೆನಿಂದ ಮೊನ್ನೆಯಿಂದ ಮಾಡ್ತಾ ಇದ್ದೇವೆ. ಬರೀ ಮಳೆ ಬರ್ತಾ ಇದೆ, ಮತ್ತೆ ಎಲ್ಲ ಕೆಸರಾಗ್ತದೆ. ನಾವು ಇದೇ ಐಟಾಸಿ ಅವರೆಲ್ಲ ಕೆಲಸ ಮಾಡ್ತಿದ್ದಾರೆ. ಆ ಕಿಚಡೆಲ್ಲ ನಾವು ತೆಗೆದು ಸೈಡಿಗೆ ಹಾಕ್ತಾ ಇದ್ದೇವೆ. ಆದರೂ ಮತ್ತೆ ಮಳೆ ಬರ್ತಾ ಇದೆ, ಕೆಲಸ ಮಾಡ್ಲಿಕ್ಕೆ ನಮ್ಗೆ ಭಾಳ ತೊಂದರೆ ಆಗ್ತಾ ಇದೆ. ನೋಡಿ, ಈಗ JCB ಹೋಗ್ತಾ ಇದೆ, ಅಲ್ಲಿ ಮಣ್ಣನ್ನು ಎತ್ತಿ ಅಲ್ಲಿ ಬೇರೆ ಕಡೆಗೆ ಹಾಕುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಆ ಒಂದು ದೃಶ್ಯವನ್ನು ಕೂಡ ನಾವು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಹೋಗುತ್ತೆ. ತುಂಬ ಅಷ್ಟು ಸುಲಭ ಇಲ್ಲ ಈ ಒಂದು ಮಣ್ಣನ್ನು ತೆರವುಗೊಳಿಸೋದು. ಯಾಕಂದರೆ ನನ್ನ ಹಿಂಬದಿಯಲ್ಲಿ ಗುಡ್ಡ ಇದೆ. ಯಾವುದೇ ಕ್ಷಣದಲ್ಲೂ ಬೇಕಾದರೂ ಅದು ಗುಡ್ಡ ಕುಸಿಯುವಂಥ ಸಂಭವ ಇದೆ. ಇವರಿಗೆ ಭಯ ಇದ್ದೇ ಇದೆ. ಆ ಒಂದು ಭಯದ ನಡುವೆಯೂ ಕೂಡ ಇವರು ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸರ್, ನಿಮಗೆ ಭಯ ಆಗಲ್ವಾ ಇಲ್ಲಿ ಇಷ್ಟೊಂದೆಲ್ಲ ಕಾರ್ಯಾಚರಣೆ ಮಾಡ್ತಾ ಇದ್ದೀರಲ್ಲ? ಹೌದು ಸರ್, ಭಾಳ ಭಯ ಆಗ್ತದೆ. ಆದರೆ ಏನು ಮಾಡೋದು, ಮಾಡಬೇಕಲ್ಲ ಸರ್. ಅದಕ್ಕಾಗಿ ನಾವು ಮಾಡ್ತಾ ಇದ್ದೇವೆ. ಅಷ್ಟು ಕಷ್ಟ ಆದರೂ ರೋಡ್ ಕ್ಲಿಯರ್ ಮಾಡಬೇಕು ಹೇಳೋದು ನಮ್ಮದು ಒಂದು ಇದಿದೆ. ಇವತ್ತು ಸಂಜೆನವರೆಗೆ ಕ್ಲಿಯರ್ ಮಾಡಿಕೊಡ್ಬೇಕು ಹೇಳಿ ನಾವು ಮನಸ್ಸು ಮಾಡ್ಕೊಂಡು ಮಾಡ್ತಾ ಇದ್ದೇವೆ. ಆದರೂ ಹೆದರಿಕೆ ಆಗ್ತದೆ. ಏನು ಮಾಡೋದು ಸರ್, ಮಾಡಬೇಕಲ್ಲ. ಹಾಗಾಗಿ ಮಾಡ್ತಾ ಇದ್ದೇವೆ ಸರ್. ಈಗ ನೋಡಿ, ಅವ್ರಿಗೆ ಭಯ ಅಂತೂ ಇದ್ದೇ ಇದೆ. ಆ ಭಯದ ನಡುವೆಯೂ ಕೂಡ ಅವರು ಈ ಒಂದು ಮಣ್ಣು ತೆರವುಗೊಳಿಸುವಂಥ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಎಷ್ಟು ಜನ ಕೆಲಸವನ್ನು ಮಾಡ್ತಿದ್ದಾರೆ, ಏನು ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಂಡು ಆ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಕಾರವಾರದ ಶಿರೂರು ಗುಡ್ಡ ಕುಸಿತ ದುರಂತ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಇಲ್ಲಿಯವರೆಗೂ 5 ಮೃತದೇಹಗಳು ಮಾತ್ರ ಪತ್ತೆಯಾಗಿದ್ದು, ಮಣ್ಣಿನಡಿ ಇನ್ನೂ 2 ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ಅಲ್ಲದೆ ಮತ್ತಿಬ್ಬರು ಗಂಗಾವಳಿ ನದಿ ಆಗಿರಬಹುದು ಅಂತ ಹೇಳಿ ಶೋಧ ಕಾರ್ಯವನ್ನ ಕೂಡ ಮುಂದುವರಿಸಲಾಗ್ತಾ ಇದೆ. ರಕ್ಷಣಾ ಕಾರ್ಯ ಸ್ಥಳದಿಂದಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ಕ್ಷಣ ಕ್ಷಣದ ಮಾಹಿತಿಯನ್ನು ನೀಡ್ತಾ ಇದೆ. ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತದಿಂದ ನೀರಿಗೆ ಬಿದ್ದಿದ್ದ LPG ಗ್ಯಾಸ್ ಟ್ಯಾಂಕರ್ನ ಸುರಕ್ಷಿತವಾಗಿ ಹೊರತೆಗೆಯಲಾಗಿದೆ. ಟ್ಯಾಂಕರ್ನಲ್ಲಿ ಇದ್ದಂತಹ ಪೂರ್ತಿ ಗ್ಯಾಸ್ ಗಂಗಾವಳಿ ನದಿಯಲ್ಲಿ ರಿಲೀಸ್ ಮಾಡಲಾಗಿದೆ. ಸುಮಾರು 24 ಗಂಟೆಗಳ ನಿರಂತರ ಕಾರ್ಯಾಚರಣೆ ಬಳಿಕ ಗ್ಯಾಸ್ ಖಾಲಿ ಮಾಡುವಲ್ಲಿ ತಜ್ಞರು ಯಶಸ್ವಿಯಾಗಿದ್ದಾರೆ. ಈ ಮೂಲಕ ಸುಮಾರು 10 ಗ್ರಾಮಗಳ ಜನರ ಆತಂಕ ದೂರವಾಗಿದೆ. ಗ್ಯಾಸ್ ಲೀಕ್ ಆಗಬಹುದು ಅಂತ 4 ದಿನಗಳಿಂದ ವಿದ್ಯುತ್ ಸಂಪರ್ಕ ಕಡಿತ ಮಾಡಲಾಗಿತ್ತು. ಕುಮಟಾ AC, ಕಲ್ಯಾಣಿ, ಕಾಂಬ್ಳೆ, ಗೋಕರ್ಣ, PSI ಖಾದರ್, ಅಂಕೋಲಾ ತಾಲೂಕು ಪಂಚಾಯಿತಿ AEO ಸೇರಿದಂತೆ ಇತರೆ ಅಧಿಕಾರಿಗಳು, ತಜ್ಞರು